ಸಿದ್ದು ಸರ್ಕಾರದ ತೀರ್ಮಾನಕ್ಕೆ ಬಲಗೈ ಸಮುದಾಯ ಹರುಷ ವ್ಯಕ್ತಪಡಿಸಿದೆ. ಎಲ್ಲರಿಗೂ ಸಮಾನ ನ್ಯಾಯ ಆಗಿದೆ, ನಮ್ಮ ವಿರೋಧನೇ ಇಲ್ಲ. ಸಿದ್ದರಾಮಯ್ಯ ಸರ್ಕಾರದ ಈ ತೀರ್ಮಾನಕ್ಕೆ ಸಂಪೂರ್ಣ ಸ್ವಾಗತ ಅನ್ನೋ ಹಾಗೆ ಕಾಣ್ತಾ ಇದೆ. ನೇಮಕಾತಿಗಳು ಮತ್ತು ಬಡ್ತಿಗಳ ಪ್ರಕ್ರಿಯೆ ನಡೆಯಲಿ, ನಮ್ಮ ಅಡ್ಡಿ ಏನಿಲ್ಲ. ಬಲಗೈ ಸಮುದಾಯದ ಒಕ್ಕೂಟಗಳಿಂದ ಅಶ್ವವೇಗ ನ್ಯೂಸ್ಗೆ ಮಾಹಿತಿ ಲಭ್ಯವಾಗಿದೆ. ಅಶ್ವವೇಗ ನ್ಯೂಸ್ ಜೊತೆ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಮಾತನಾಡಿದ್ದಾರೆ. ಸಿದ್ದು ಸರ್ಕಾರದ ಈ ತೀರ್ಮಾನಕ್ಕೆ ಬಲಗೈ ಸಮುದಾಯ ಹರ್ಷ ವ್ಯಕ್ತಪಡಿಸಿದೆಯಂತೆ. ಓಕೆ, ಜ್ಞಾನ ಪ್ರಕಾಶ್ ಸ್ವಾಮೀಜಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿ ನಮಸ್ಕಾರ, ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಿ ಸ್ವಾಮೀಜಿ? ಚೆನ್ನಾಗಿದೆ. ಓಕೆ, ಏನು ಈಗ ಹರ್ಷ ವ್ಯಕ್ತಪಡಿಸ್ಲಿಕ್ಕೆ ಕಾರಣ ಏನು? ಈ ಮುಂಚೆ ಹರ್ಷ ವ್ಯಕ್ತವಾಗದೇ ಇರೋದಕ್ಕೆ ಕಾರಣ ಏನು ಸ್ವಾಮೀಜಿ? ಈಗ ಹರ್ಷ ವ್ಯಕ್ತ ಯಾಕೆ ಪಡಿಸ್ತಾ ಇದ್ವಿ ಅಂದ್ರೆ, ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂತಹ ವರದಿ ಏನು ಅಪೂರ್ಣವಾಗಿತ್ತು, ಮತ್ತೆ ಅದೇನು ಅವೈಜ್ಞಾನಿಕವಾಗಿತ್ತು, ಅದನ್ನ ತಿರಸ್ಕರಿಸಿದೆ. ಕೋರ್ಟು ತಿರಸ್ಕರಿಸಿದೆ, ಸರ್ಕಾರನು ಸಹ ಅದನ್ನ ತಗೊಳ್ಳಿಲ್ಲ. ಅದು ಮೊದಲನೇದಾಗಿರ್ತಕ್ಕಂತಹ ನಮಗಾಗಿದ್ದಂತ ಅನ್ಯಾಯ. ಅದು ಈಗ ಸರ್ಕಾರ ಪರಿಗಣನೆಗೆ ತೆಗೆದುಕೊಳ್ಳದೆ ಇರತಕ್ಕಂಥದ್ದು ನಮ್ಗೆ ಮೊದಲನೇ ಸಂತೋಷದ ಸುದ್ದಿ ಅಂತ ನಾನು ಭಾವಿಸಿದ್ದೇನೆ. ಎರಡನೇದು ಏನು, ಸರ್ಕಾರ 15% ಒಳ ಮೀಸಲಾತಿಯನ್ನ ಜಾರಿ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ರು, ಅದು ನಮಗೆ ವಿದ್ಯಾರ್ಥಿಗಳ ಭವಿಷ್ಯ. ಯಾಕೆಂದ್ರೆ ಎಲ್ರಿಗೂ ಏಜ್ ಆಗ್ತಾ ಇದೆ, ಉದ್ಯೋಗಗಳು ತುಂಬ್ತಾ ಇಲ್ಲ. ಹಾಗಾಗಿ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು, ಉದ್ಯೋಗಗಳನ್ನ ತುಂಬಲಿ, ಏನ್ ತೊಂದರೆ ಇಲ್ಲ ಅಂತೇಳಿ ಈಗ 5.2 ಸಮಾಂತರವಾಗಿದೆ. ಯಾರಿಗೂ ಅನ್ಯಾಯ ಆಗಿಲ್ಲ, ತಾರತಮ್ಯ ಆಗಿಲ್ಲ. ಮತ್ತೆ ಅಲಮಾರಿಗಳಿಗೂ 20% ಎತ್ತಿಟ್ಟಿದ್ದಾರೆ, ಯಾರಿಗೂ ತಾರತಮ್ಯ ಆಗಿಲ್ಲ. ಇದು ಎರಡನೇ ನಮ್ಗೆ ಸಂತೋಷವಾಗಿರ್ತಕ್ಕಂಥ ಸುದ್ದಿ. ಇನ್ನು ಮೂರನೇದು, ರೋಸ್ಟರ್ ನಲ್ಲಿ ಬಹಳ ತುಂಬಾ ಅನ್ಯಾಯ ಆಗಿತ್ತು. ರೋಸ್ಟರ್ ನಲ್ಲಿ 1 ಪೋಸ್ಟ್ 2 ಪೋಸ್ಟ್ ಇದ್ದಾಗ ಅದನ್ನ SC ಜನರಲ್ ಅಂತ ಮಾಡಿದ್ದಾರೆ. ಯಾರಿಗೂ ಪ್ರವರ್ಗ ಒಂದೇ ವರ್ಗಕ್ಕೆ ಹೋಗ್ಬಾರದು ಅಂತೇನು ಮೊದಲು ನಾಗಮೋಹನ್ ದಾಸ್ ವರದಿಲಿ ಒಂದೇ ವರ್ಗಕ್ಕೆ ಹೋಗ್ತಾ ಇತ್ತು, ಪ್ರವರ್ಗ ಏನೋ ಬೀನೋ ಈ ತರ ಮಾಡ್ಕೊಂಡಿದ್ರು. ಬಟ್ ಈಗ ಹಂಗಿಲ್ಲ. 15 ಒಳಗಡೆ ಇದ್ರೆ ಯಾವ್ದೇ ರೀತಿ ಆದ್ರೂ ಅದು ಜನರಲ್ ಅಂತ ಕನ್ಸಿಡರ್ ಮಾಡ್ತಾರೆ. 15 ಮ್ಯಾಲ್ ಇತ್ತಂದ್ರೆ ಅದು ಅಪ್ಲೈ ಆಗುತ್ತೆ ABC, ಯಾರಿಗೂ ಸಮಸ್ಯೆ ಬರೋದಿಲ್ಲ. ಹಾಗಾಗಿ ಮೂರನ್ನು ನಾನು ಗುರಿಯಾಗಿ ಇಟ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಕೋರ್ಟ್ ತೀರ್ಪು ಬರುತ್ತೆ, ಏನು ಕೋರ್ಟ್ ಅಲ್ಲಿ ಇದೆ ಆ ಕೋರ್ಟ್ ತೀರ್ಪನ್ನು ಆಧರಿಸಿ ನಾವು ಮುಂದಿನ ತೀರ್ಮಾನಗಳನ್ನು ತೆಗೆದುಕೊಳ್ಳೋಣ ಅಂತ ನಿರ್ಧಾರ ಮಾಡಿದ್ದೇವೆ. ಸ್ವಾಮೀಜಿ ಕರೆಕ್ಟು, ನೀವೀಗ ಸ್ವಾಗತ ಮಾಡೋದು ಆಗಿರ್ಬೋದು ಅಥವಾ ಸ್ವಾಗತ ಮಾಡಿಲ್ಲದೆ ಇರುವಂತಹದ್ದಿರ್ಬೋದು, ಅದು ಎಲ್ಲವೂ ಕೂಡ ಸ್ವಾಗತಾರ್ಹವೇ. ಅದು ತಮ್ಮ ಒಂದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ನಾನು ಭಾವಿಸ್ತೀನಿ. ಆದರೆ ಈಗ ಸದ್ಯಕ್ಕೆ ಇದು ಚಾಲ್ತಿಗೆ ಬರಬೇಕು ಅಂತ ಹೇಳಿದರೆ, ಈ ಆದೇಶಗಳು ಜಾರಿಗೆ ಬರಬೇಕು ಅಂತ ಹೇಳಿದರೆ, ಈಗ ಕೋರ್ಟಲ್ಲಿ ಪೆಂಡಿಂಗ್ ಇರುವಂಥ ಕೇಸ್ಗಳು ಕ್ಲಿಯರ್ ಆಗಬೇಕು. ಇದಕ್ಕಿಂತ ಮುಂಚೆ ನೀವು ಮಾತನಾಡಲಿಕ್ಕಿಂತ ಸ್ವಲ್ಪ ಸಮಯದ ಮುಂಚಿತವಾಗಿ ಡಾಕ್ಟರ್ CS ದ್ವಾರಕನಾಥ್ ಅವ್ರ ಜೊತೆ ಮಾತನಾಡ್ತಾ ಇದ್ವಿ. ಅವ್ರು ಹೇಳ್ತಾರೆ 1% ಅಲೆಮಾರಿ ಸಮುದಾಯಕ್ಕೆ ಅಂತ ನಾವೇನಿಲ್ಲಿ ಅವರಿಗೆ ಮೀಸಲಾತಿ ಒಳ ಮೀಸಲಾತಿಯನ್ನು ಕೊಡ್ತಾ ಇದ್ದೀವಿ, ಅಥವಾ ಅದರ ಬಲ ಸಮುದಾಯದ ಸ್ಪೃಶ್ಯ ಸಮುದಾಯದ ಒಳಗಡೆ ಸೇರಿಸ್ಬಿಡ್ತಾ ಇದ್ದೀವಿ, ಅವ್ರನ್ನ ಬಿಟ್ಬಿಟ್ಟಿದ್ದೀವಿ, ಅವ್ರು ಕೇಳೋರೇ ಇಲ್ಲ. ನೀವೇನು ಹೇಳ್ತಾ ಇದ್ರಿ, ಎಲ್ರಿಗೂ ಅನುಕೂಲ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಆದರೆ ಅವರ ಪರವಾಗಿ ಧ್ವನಿ ಎತ್ತುವಂಥ ದ್ವಾರಕನಾಥ್ ಅವ್ರು ಹೇಳ್ತಾ ಇದ್ದಾರೆ, ನಾವು ಕೇಸನ್ನು ವಾಪಸ್ ತೆಗೆದುಕೊಳ್ಳೋದಿಲ್ಲ, ಅದು ಹೆಂಗೆ ಜಾರಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಂಪ್ಲಿಮೆಂಟೇಷನ್ ಇಸ್ ನಾಟ್ ಈಸಿ, ಇಂಪ್ಲಿಮೆಂಟೇಷನ್ ಆಗಲ್ಲ ಈಗ ಸದ್ಯಕ್ಕೆ. ಹಾಗಾಗಿ ಈ ಹರುಷ, ಈ ಸಂಭ್ರಮ ಎಷ್ಟು ಒಂದು ಭ್ರಮೆ ಆಗುತ್ತಲ್ವಾ? ಇಲ್ಲ, ಅದು ನಾನೀಗ ಏನ್ ಹೇಳ್ತಾ ಇದ್ದೀನಿ, ಅಲೆಮಾರಿಗಳಿಗೆ 5 ಪೋಸ್ಟ್ ಅನ್ನ ಕಾಲ್ ಮಾಡಿದ್ರೆ ಆ ಸೀನಲ್ಲಿ 1 ಪೋಸ್ಟ್ ಅಲೆಮಾರಿ ಕೊಡ್ಲೇಬೇಕು ಅಂತಕ್ಕಂಥ ಷರತ್ತನ್ನು ವಿಧಿಸಿದ್ದಾರೆ. 10 ಪೋಸ್ಟ್ ಇದ್ರೆ 2 ಕೊಡಬೇಕು, 15 ಇದ್ರೆ 3 ಕೊಡಬೇಕು, 20 ಇದ್ರೆ 4 ಕೊಡಬೇಕು ಅಂತಕ್ಕಂಥದ್ದು ಸಚಿವ ಸಂಪುಟದಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರ ಪತ್ರಿಕಾಗೋಷ್ಠಿಯಲ್ಲಿ ನಾನು ಅಬ್ಸರ್ವೇಷನ್ ಮಾಡಿದ್ದೇನೆ. ಹೌದು, ಕೋರ್ಟ್ ನಲ್ಲಿ ಇರ್ತಕ್ಕಂತಹ ಸಮಸ್ಯೆ ಏನಿದೆ, ಅಲೆಮಾರಿಗಳಿಗೆ ಇರ್ತಕ್ಕಂಥ ಸಮಸ್ಯೆ, ಅದು ಕಾನೂನು ರೀತಿಯಲ್ಲಿ ಇತ್ಯರ್ಥ ಆಗ್ಲಿ. ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ಕರೆಕ್ಟ್. ಏನಿದೆ, ಕಾನೂನಿನ ವ್ಯಾಪ್ತಿ ಒಳಪಟ್ಟಾಗ ಯಾರು ಸರ್ಕಾರನೂ ದೊಡ್ಡದಲ್ಲ, ನಾವು ದೊಡ್ಡವರಲ್ಲ. ಹಾಗಾಗಿ ಕಾನೂನಿನ ಕುಣಿಕೆ, ಅಲೆಮಾರಿಗಳು ಕೋರ್ಟ್ಗೆ ಹೋಗಿರೋದ್ರಿಂದ ಕಾನೂನು ಕುಣಿಕೆ ಅಂತ ಏನಾದ್ರು ಸರ್ಕಾರ ಸಿಕ್ಕಾಕೊಂಡ್ರೆ ಸರ್ಕಾರನೇ ಅದನ್ನ ಪರಿಹಾರ ಮಾಡ್ಕೋಬೇಕಾಗತ್ತೆ. ಕರೆಕ್ಟ್ ಸ್ವಾಮೀಜಿ. ಈಗ ಸರ್ಕಾರ ಪರಿಹರಿಸ್ಕೊಳ್ಬೇಕು ನಿಜ, ಆದರೆ ನಿಮ್ಮ ಸಮುದಾಯಕ್ಕೆ ಅಥವಾ ಬಲಗೈ ಸಮುದಾಯಕ್ಕೆ ಇದ್ದಂತ ಆತಂಕ ಆದ್ರೂ ಏನು? ಯಾವ ಒಂದು ಆತಂಕ ಇತ್ತು? ನಮ್ಮ ಸಮುದಾಯಕ್ಕೆ ಇದ್ದಂತ ಆತಂಕ ಏನು ಅಂದ್ರೆ, 1 ಪೋಸ್ಟ್ ಇದ್ದಾಗ ಅಥವಾ 1 ಪೋಸ್ಟ್ ಕಾಲ್ ಮಾಡಿದಾಗ ಒಂದೇ ವರ್ಗಕ್ಕೆ ಹೋಗಂಗ್ ಮಾಡ್ಬಿಟ್ಟಿದ್ರು ನಾಗಮೋಹನ್ ದಾಸರು. ಪ್ರವರ್ಗ A ಅಂತ ಮಾಡ್ಬಿಟ್ಟು ಯಾವ್ದಾದ್ರು 1 ಪೋಸ್ಟ್ ಕಾಲ್ ಆದ್ರೆ ಹೇಗೆ ಹೊರಟೋಯ್ತಾ ಇತ್ತು. ಅದು ಒಂದೇ ಪೋಸ್ಟ್ ಕಾಲ್ ಮಾಡಿದಾಗ ಒಂದೇ ವರ್ಗಕ್ಕೆ ಹೋದ್ರೆ ಹೆಂಗ್ ನ್ಯಾಯ ಸಿಗುತ್ತೆ? ಬಿಗೂ ಇಲ್ಲ, ಸಿಗೂ ಇಲ್ಲ. ಓಕೆ,
ಅದು ಬಹಳ ಅಪಾಯ. ಅದಲ್ಲದೆ ಅಲೆಮಾರಿಗಳು ಪಾಪ 1% ಜನ ಅವ್ರಿಗೆ ಬಹಳ ಅತ್ಯಂತ ಇದ್ರಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಅವರಿಗೆ ಯಾವುದೇ ಪೋಸ್ಟ್ಗಳು ಸಿಗ್ತಿರ್ಲಿಲ್ಲ. ಹಾಗಾಗಿ ಈಗ ಏನಾಗಿದೆ, 15 ಒಳಗಡೆ ಇದ್ರೆ ಜನರಲ್ ಅಂತ ಕನ್ಸಿಡರ್ ಮಾಡಿ ಯಾರು ಪಾರ್ಟಿಸಿಪೇಟ್ ಮಾಡ್ಬೋದು. 15 ಮೇಲೆ ಇದ್ರೆ ನಿಮ್ಗೆ ರೋಸ್ಟರ್ ಅಪ್ಲೈ ಆಗುತ್ತೆ, ಯಾರಿಗೂ ಅನ್ಯಾಯ ಆಗಲ್ಲ ಅಂತಕ್ಕಂಥದ್ದನ್ನ ನಾನು ಸಚಿವ ಸಂಪುಟದಲ್ಲಿ ನೋಡಿದ್ದೇನೆ, ಮುಖ್ಯಮಂತ್ರಿಗಳು ಹೇಳಿರೋದು. ಮತ್ತೆ ನಾವು ಕಾನೂನು ತಜ್ಞರ ಜೊತೆ ಸಮಾಲೋಚನೆ ಮಾಡ್ತಾ ಇದ್ದೇವೆ, ಅಂತ ನಾವೇನ್ ಭಾವಿಸ್ತಾ ಇಲ್ಲ. ಅಂದ್ರೆ ಇದಕ್ಕೆ ಇಂಪ್ಲಿಮೆಂಟೇಷನ್ ಸಂಬಂಧಪಟ್ಟ ಹಾಗೆ ಏನೇನು ತೊಡಕುಗಳಿದ್ದಾವೆ, ಸಾಧಕ ಬಾಧಕಗಳನ್ನು ವಿಚಾರ. ಓಕೆ ಸ್ವಾಮೀಜಿ, ಈ ಎಲ್ಲ ವಿಚಾರಗಳನ್ನು ಹೊರತುಪಡಿಸಿ ಒಂದು ಕುತೂಹಲಕ್ಕೋಸ್ಕರ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಜ್ಞಾನ ಪ್ರಕಾಶ ಸ್ವಾಮೀಜಿ ಅಂತ ಹೇಳಿದ್ರೆ ಸರ್ವಸಂಘ ಪರಿತ್ಯಾಗಿ ಆದಂಥವ್ರು. ಸುಮ್ಮನೆ ಔಟ್ ಆಫ್ ಕ್ಯೂರಿಯಾಸಿಟಿ, ಜನಸಾಮಾನ್ಯರಿರುವಂಥ ಪ್ರಶ್ನೆ ಮತ್ತು ನನ್ನ ಪ್ರಶ್ನೆ ಕೂಡ ಇದು ಹೌದು. ಈಗ ಈ ಸಮುದಾಯಕ್ಕೆ ಇಷ್ಟು ಮೀಸಲಾತಿ, ಆ ಸಮುದಾಯಕ್ಕೆ ಇಷ್ಟು ಮೀಸಲಾತಿ ಅಂತ ಹೇಳುವಾಗ ಒಬ್ಬ ಸ್ವಾಮೀಜಿ ಆದಂಥವ್ರು ಇದರಲ್ಲಿ ಅಸ್ಮಿತೆಯನ್ನ ತೋರಿಸೋದು ಒಪ್ಪಿತವಾ? ಒಂದು ಸಾಮಾನ್ಯ ಕುತೂಹಲಕಾರಿ ಪ್ರಶ್ನೆ. ನಾವು ಎಲ್ಲರಿಗೂ ಸಮಾನತೆ ಬಯಸ್ತಕ್ಕಂಥದ್ದೇ ಸಾಧು ಸಂತರು ಮತ್ತೆ ಮಹಾತ್ಮರು ಮಹರ್ಷಿಗಳ ಉದ್ದೇಶ. ನಾವೆಲ್ಲೂ ಸಹ ಈ ಸಮುದಾಯಕ್ಕೆ ಹೆಚ್ಚು ಕೊಟ್ಬಿಡಿ, ಈ ಸಮುದಾಯಕ್ಕೆ ಕಡಿಮೆ ಕೊಟ್ಬಿಡಿ ಅಂತ ಎಲ್ಲೂ ಮಾತಾಡಿಲ್ಲ ನಾನು. ಎಲ್ಲಾ ಸಮುದಾಯಕ್ಕೂ ಸಾಮಾಜಿಕ ನ್ಯಾಯ ಕೊಡ್ಬೇಕು, ಎಲ್ಲಾ ಸಮುದಾಯಕ್ಕೂ ಸಮಾನವಾಗಿ ಹಂಚಿಕೆ ಆಗ್ಬೇಕು ಅಂತಕ್ಕಂಥ ದೃಷ್ಟಿ ಇದೆಯಲ್ಲ, ಅದು ನಮ್ಮ ಹಿಂದೆ ಏನು ದಾರ್ಶನಿಕರು ಸಂತರು ಏನು ಎಲ್ಲರಿಗೂ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಳು, ಸರ್ವೋಜನೋ ಸಿಖಿನೋ ಭವಂತು ಅಂತ ಏನ್ ನಾವ್ ಹೇಳ್ತಾ ಇರ್ತೀವಲ್ಲ, ಅದು ಸಿಗ್ಬೇಕಲ್ಲ ಎಲ್ರಿಗೂ. ಅಲ್ಲ, ಸಂಪೂರ್ಣ ಸಮಾಜವನ್ನು ಗಮನದಲ್ಲಿಟ್ಕೊಂಡು ಹೇಳ್ತಾ ಇದ್ದೀರಾ ಅಥವಾ ಕೆಳವರ್ಗದ ಸಮುದಾಯಕ್ಕೆ ಮಾತ್ರ? ಕೆಳವರ್ಗ ಗಿಳವರ್ಗ ಅಂತ ಏನಿಲ್ಲ, ಎಲ್ಲ ಸಮುದಾಯದವರೆಗೂ ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನೋದೇ ನಮ್ಮ ಆಶಯ. ಸಂವಿಧಾನದ ಆಶಯ ಬೇರೆ ಅಲ್ಲ, ಸಂತರ ಆಶಯ ಬೇರೆ ಅಲ್ಲ ಅಂತೀರಿ? ಎರಡು ಒಂದೇ. ಸರ್ವಜನ ಸಿಕ್ಕಿನೋ ಭವಂತು ಅಂದ್ರೆ ನಮ್ಮ ಸಂವಿಧಾನದ ಪೀಠಿಕೆನೆ ಅದು. ಓಕೆ 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 ಥ್ಯಾಂಕ್ ಯು ಸ್ವಾಮೀಜಿ, ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು.